ಸಿಲಿಕಾನ್ ಸಿಟಿಯಲ್ಲಿ ತಾಪಮಾನ ಏರಿಕೆ ದಾಖಲೆ ಬರೆಯುತ್ತಿದೆ. ಬಿಸಿಲು ತಡೆಯಲಾರದೆ ಜನರು ತಂಪು ಪಾನೀಯಗಳ ಮೊರೆ ಹೋಗ್ತಿದ್ದಾರೆ. ಇತ್ತ ರಾಜ್ಯಕ್ಕೆ ಮುಂದಿನ 3 ದಿನ ಬಿಸಿಗಾಳಿಯ ಆತಂಕ ಎದುರಾಗಿದೆ. 17 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಅಬ್ಬಬ್ಬಾ, ಎಂಥ ಬಿಸಿಲು! ಮನೆಯಿಂದ ಹೊರಗೆ ಕಾಲಿಡೋಕು ಆಗ್ತಿಲ್ಲ. ರಣ ಬಿಸಿಲು ಜನರನ್ನ ಹೈರಾಣಾಗಿಸಿದೆ. ತಾಪಮಾನ ತಾಳದೆ ಸಿಟಿ ಮಂದಿ ತಂಪು ಪಾನೀಯಗಳ ಮೊರೆ ಹೋಗ್ತಿದ್ದಾರೆ. ಬೇಸಿಗೆ ಎಫೆಕ್ಟ್, ಜ್ಯೂಸ್ಗೆ ಫುಲ್ ಡಿಮ್ಯಾಂಡ್. ದಿನೇ ದಿನೇ ಬಿಸಿಲಿನ ತಾಪ ಏರಿಕೆಯಾಗ್ತಿದೆ. ಎಲ್ಲಿ ನೋಡಿದ್ರೂ ಫ್ರೂಟ್ ಜ್ಯೂಸ್, ಎಳನೀರು, ಕಬ್ಬಿನ ಜ್ಯೂಸ್ ಅಂಗಡಿಗಳ ಮುಂದೆ ಗ್ರಾಹಕರು ಕ್ಯೂ ನಿಲ್ತಿದ್ದಾರೆ. ಜ್ಯೂಸ್ಗಳಿಗೆ ಬೇಡಿಕೆ ಹೆಚ್ಚಿರುವುದರಿಂದ ಬೆಲೆಯೂ ಹೆಚ್ಚಾಗಿದೆ. ಕಳೆದ ತಿಂಗಳಿಗೆ ಹೋಲಿಸಿದ್ರೆ 10 ರಿಂದ 20 ರೂಪಾಯಿ ಏರಿಕೆಯಾಗಿದೆ. ಆದ್ರೂ ಗ್ರಾಹಕರು ಜ್ಯೂಸ್ಗಳ ಮೊರೆ ಹೋಗ್ತಿದ್ದಾರೆ. ನನ್ನ ಪ್ರಕಾರ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಡ್ರಿಂಕ್ ಜ್ಯೂಸ್ ಬಿಕಾಸ್ ಟು ಬಿ ಹೈಡ್ರೇಟೆಡ್ ಆ್ಯಂಡ್ ಆಲ್ಸೋ ಇಟ್ ಹ್ಯಾಸ್ ಮೆನಿ ಹೆಲ್ತ್ ಬೆನಿಫಿಟ್ಸ್ ಆ್ಯಂಡ್ ಆಲ್ಸೋ ಗ್ಲೋ ಕೊಡುತ್ತೆ. ಆ್ಯಂಡ್ ಎಷ್ಟೇ ಬೆಲೆ ಆದ್ರೂ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಡ್ರಿಂಕ್ ಅಂತ ನನ್ನ ಪ್ರಕಾರ. ಸೀಸನ್ ಆರಂಭವಾಗಿ 2 ತಿಂಗಳಾದ್ರೂ ಮಂಡಿಗೆ ಬರದ ಮಾವು. ಮಾರ್ಚ್ ಏಪ್ರಿಲ್ನಲ್ಲಿ ಮಾವಿನ ಸೀಸನ್ ಆರಂಭವಾಗುತ್ತೆ. ಆದರೆ ಈ ವರ್ಷ ಮೇ ಬಂದರೂ ನಿರೀಕ್ಷಿತ ಪ್ರಮಾಣದಲ್ಲಿ ಮಾರುಕಟ್ಟೆಗೆ ಮಾವಿನ ಹಣ್ಣುಗಳು ಬಂದಿಲ್ಲ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ 6 ರಿಂದ 7% ವ್ಯಾಪಾರ ಕುಸಿತವಾಗಿದೆ. ಇನ್ನು ಸಣ್ಣ ಗಾತ್ರದ ಮಾವಿನ ಹಣ್ಣುಗಳು ಮಾರುಕಟ್ಟೆಗೆ ಪೂರೈಕೆಯಾಗ್ತಿವೆ. ಅಲ್ಲದೆ ಕೆಲವು ವ್ಯಾಪಾರಿಗಳು ರಾಸಾಯನಿಕ ಬಳಸಿ ಹಣ್ಣು ಮಾಡುವುದರಿಂದ ಗ್ರಾಹಕರು ಮಾವು ಖರೀದಿಗೆ ಆಸಕ್ತಿ ತೋರ್ತಿಲ್ಲ. ಬೆಳೆಗಳು ಪ್ರೈಸಸ್ ಜಾಸ್ತಿ ಆಗಿದೆ. ಹೇಳಬೇಕಂದ್ರೆ ಮುಂಚೆ ಥರ ಅಷ್ಟೊಂದಿಲ್ಲ. ಹೇಳಬೇಕಂದ್ರೆ ವೆರೈಟೀಸು ಕಲೆಕ್ಷನ್ಸ್ ಕಮ್ಮಿ ಆಗಿದೆ. ಎಲ್ಲ ಸ್ವಲ್ಪ ಶ್ರಿಂಕ್ ಆದಂಗಿದೆ. ಮುಂಚೆ ಇನ್ನೂ ಚೆನ್ನಾಗಿ ದಪ್ಪ ಇನ್ನೂ ಜಾಸ್ತಿ ಸ್ವೀಟ್ ಇರ್ತಿತ್ತು, ಬೇಗನೂ ಬರ್ತಿತ್ತು. ಆ್ಯಕ್ಚುಲಿ ಇವಾಗೆಲ್ಲ ಲೇಟಾಗಿ ಬಂದಿದೆ ಮಾವಿನಕಾಯಿ ಹೇಳಬೇಕಂದ್ರೆ. ಬಟ್ ಮುಂಚಿನ ಥರ ಇಲ್ಲ. ಏನೇ ಹೇಳಿ, ಮಳೆ ಕಾಣದೆ ಸಿಲಿಕಾನ್ ಸಿಟಿಯ ಜನರು ಕಂಗಾಲಾಗಿದ್ದಾರೆ. ಬಿಸಿಲಿನ ಝಳಕ್ಕೆ ಬಸವಳಿದು ಹೋಗಿದ್ದಾರೆ. ಪೂರ್ಣಿಮಾ, TV9 ಬೆಂಗಳೂರು.